ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತೇನಪ್ಪ ಅಂತಂದರೆ ಒಂದು ದುಃಖದ ವಿಷಯ ಏನಪ್ಪ ಅಂತಂದರೆ, ನಮ್ಮ ಜೊತೆಗಿರ್ತಕ್ಕಂಥ KPCL ಆಸ್ಪಿರೆಂಟು ರೇಣುಕಾ ಅಂತ ಅವರು ಮೃತಪಟ್ಟಿದ್ದಾರೆ. ಬಟ್ ಅದು ಕೆಲವೊಬ್ಬರು ರಿಸಲ್ಟ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೊಂದು ಏನಂತಂದರೆ, ಒಬ್ಬ ಹುಡುಗಿಯಾಗಿ ಸ್ಟ್ರೆಸ್ ಜಾಸ್ತಿ ಆದಾಗ ಆಗಿದೆ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಎದರದ್ದು ಪ್ರಾಬ್ಲಮ್ ಅಂತಂದರೆ KPCL ಅಂತ ಹೇಳ್ತಾ ಇದ್ದಾರೆ ಕೆಲವೊಬ್ಬರು. ಬಟ್ ಅದೇನು ಏನಂತ ನಿಖರವಾಗಿ ಅಷ್ಟೊಂದು ಗೊತ್ತಿಲ್ಲ ನನಗೆ. ಬಟ್ ನಮ್ಗೆ ಅದೊಂದು ತುಂಬ ನೋವಾದ ಸಂಗತಿ ಇವತ್ತು. ಯಾಕಪ್ಪ ಅಂತಂದರೆ, ಅವರು ಪ್ರತಿ ಇದರಲ್ಲೂ ಲಾಸ್ಟ್ ಟೈಮು ಸೆಲೆಕ್ಷನ್ ಆಗಿದ್ದಾರೆ. 2018ರಲ್ಲೂ ಸೆಲೆಕ್ಷನ್ ಆಗಿದ್ದಾರೆ ಅವರು. ಬಟ್ ಇವಾಗ ನೋಡಿದ್ರೆ ಇನ್ನು ಇದರಲ್ಲಿ ನೋಟಿಫಿಕೇಷನು ಸೆಲೆಕ್ಷನ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನು ದುಡುಕಿ ಆ ಥರ ನಿರ್ಧಾರ ತೊಗೊಂಡ್ಬಿಟ್ರು, ಇನ್ನು ಸಮಸ್ಯೆ ಗೊತ್ತಿಲ್ಲ. ಬಟ್ ನಮ್ಮ ಜೊತೆಗಿದ್ದವರು ಬಿಟ್ಟು ಹೋದಾಗ ತುಂಬ ಕಷ್ಟ ಅನ್ನಿಸುತ್ತೆ. ಎಲ್ಲ ಆಸ್ಪಿರೆಂಟ್ಸ್, ಅವ್ರ ಫ್ರೆಂಡ್ಸ್ ಆಗಲಿ ಎಲ್ಲರೂ. ಸೊ ಏನಪ್ಪ ಅಂತಂದರೆ, ಇವತ್ತು ಎಲ್ರಿಗೂ ನಾನು ಮೊನ್ನೆ ರೀಸೆಂಟಾಗಿ ಒಂದು ವಿಡಿಯೋ ಹೇಳಿದೆ ನಾನು, ಯಾರೋ ಸ್ಟ್ರೆಸ್ ಮಾಡ್ಕೋಬೇಡ್ರಿ, ಮುಂದೆ KPTCL ನೋಟಿಫಿಕೇಷನ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ಆದರೂ ಕೆಲವೊಂದು ಮನಸ್ಸಿಗೆ ಒತ್ತಡ ಇದ್ದಾಗ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಕೆಲವೊಬ್ರಿಗೆ, ಹಾಗಾಗಿ ಸಮಸ್ಯೆ ಆಗಿರುತ್ತೆ. ಬಟ್ ಇನ್ನೊಂದೇನಂದು ಪರ್ಸ್ನಲ್ಲು ಇರ್ಬೋದು, ನನಗೆ ಗೊತ್ತಿಲ್ಲ ಅಷ್ಟೊಂದು ನಿಖರವಾಗಿ. ಬಟ್ ಎಲ್ಲರೂ ಅವ್ರ ಫ್ರೆಂಡ್ಸ್ ಹೇಳ್ತಿದ್ದಾರೆ ಹಿಂಗಂತ ಹೇಳ್ಬಿಟ್ಟು, ಇವತ್ತು ಮೃತಪಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು, ಸೂಸೈಡ್ ಆಗಿದೆ ಅಂತ. ಅದನ್ನು ಅಷ್ಟು ಹೇಳಿದ್ರು ಅವರು. ಹಾಗಾಗಿ ನಾನು ಎಲ್ರಿಗೂ ಹೇಳೋದು ಒಂದೇ, ನೋಟಿಫಿಕೇಷನ್ ಆಗುತ್ತೆ, ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಸ್ವಲ್ಪ ಟೈಮು ಬಿಡಬೇಕಾದ್ರೆ ಎಲ್ಲನೂ ತೊಡಕುಗಳಿರ್ತಾವೆ. ಯಾವ ದೇವ್ರು ಯಾವತ್ತು ನಮ್ಗೆ ಕೊಡ್ಬೇಕಂತ ಫಿಕ್ಸ್ ಮಾಡಿದ್ರೆ 100% ಬರುತ್ತೆ. ನಮ್ಮ ಎಫರ್ಟ್ ಎಷ್ಟು ಹಾಕ್ಕೊಂಡು ಕೂತ್ಕೋಬೇಕು ನಾವು ಅಷ್ಟೇ ರೆಡಿಯಾಗಿ. ಸಿಗುತ್ತೆ. ಕೆಲವೊಂದು ಅಡ್ಡ ದಾರಿಗಳಿದ್ದಾಗ ನಾವು ಅದನ್ನು ಫೇಸ್ ಮಾಡಲೇಬೇಕಾಗುತ್ತೆ. ಕೆಲವೊಬ್ರು ಬೇಕಂತ ಮಾಡ್ತಿರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ದು ಏನದ ನಮ್ಮ ಪ್ರಯತ್ನ ಮಾಡಿರಿ, ಓದ್ರಿ. ಆಗಿಲ್ಲ ಅಂತಂದರೆ ನಿಮ್ದು ಏನಾದರೂ ಬಿಸ್ನೆಸ್ ಇದ್ದರೆ ಅದನ್ನೇ ಮಾಡ್ಕೊಳ್ರಿ. ಡೈಲಿ 2 hours ಓದ್ಕೊಳ್ರಿ. ನೀವು ನೋಟಿಫಿಕೇಷನ್ ಆದಾಗ ಅದು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ಆವಾಗ ಒಮ್ಮೆ ಸಡನ್ನಾಗಿ 2 ತಿಂಗಳು 3 ತಿಂಗಳು ಓದೋ ಬದಲಿ ಡೈಲಿ 2 hours ಓದ್ಕೊಂಡು ಹೋಗ್ಬಿಟ್ರೆ ಮುಗಿದೋಗುತ್ತೆ. ಎಷ್ಟೊಂದು ಜನ ಈಗ ಆ್ಯಕ್ಚುಲಿ ಈಗ ಆಲ್ಮೋಸ್ಟ್ ಆಲ್ ಅದರೊಳಗೆ ನಾರ್ಮಲಾಗಿ ಜಾಬ್ ಯಾರು ಹೋಗ್ತಿದ್ರೆ ಅವರೇ ಸೆಲೆಕ್ಷನ್ ಆಗಿದ್ದಾರೆ. ಹಾಗಾಗಿ ನಾನು ಅಂತಿರೋದು ಏನಂತಂದರೆ, ಸೊ ದಯಮಾಡಿ ತಪ್ಪು ನಿರ್ಧಾರಗಳನ್ನ ತೊಗೋಬೇಡ್ರಿ. ಇದು ಕಾಂಪಿಟೇಟಿವ್ ಯುಗ ಅಂತಂದಾಗ ಸ್ವಲ್ಪ ಡಿಲೇ ಆಗುತ್ತೆ. ಸ್ವಲ್ಪ ಅಂದರೆ ತುಂಬ ಡಿಲೇ ಆಗಿದೆ. ಇವಾಗ ನೋಡಿ, ಮೊನ್ನೆ KPSC ಅವರು 2016ನಲ್ಲಿ ಎಕ್ಸಾಮ್ ಮಾಡಿಬಿಟ್ಟು ಇವಾಗ ರಿಸಲ್ಟ್ ಮಾಡಿದ್ದಾರೆ. 1971 ಇದ್ದವ್ರು ಇವಾಗ ಅವ್ರು ಡ್ಯೂಟಿಗೆ ಯಾವಾಗ ಹೋಗ್ಬೇಕು, ಅದು ಇದನ್ನ ಯಾವಾಗ ಮಾಡಬೇಕು, ಟ್ರೈನಿಂಗ್ ಯಾವಾಗ ಮುಗಿಸ್ಕೋಬೇಕು. ಈಗ ಅವ್ರಿಗೆ ನೋಡಿದ್ರೆ ಏಜೇ ಇರೋದು 56, 57. ಇಂಥ ಟೈಮು ಸಿಚುವೇಶನ್ ಬರುತ್ತೆ. ಹಾಗಾಗಿ ಅವ್ರೇನು ಆ ಟೈಮಲ್ಲಿ ಯಾರು ಅದಕ್ಕೆ ಅಂತ ಹೋರಾಟ ಮಾಡಿಲ್ಲ, ಅಂದರೆ ತಮ್ಮ ಜೀವನ ಕಳ್ಕೊಂಡಿಲ್ಲ, ಹೋರಾಟ ಮಾಡಿರ್ತಾರೆ. ಹೋರಾಟ ಮಾಡಿದ್ರೆ ಜಯ ಸಿಕ್ಕಿದೆ ಇವಾಗ ಅವರಿಗೆ. ನಾನು ಅದು ಒಂದೇ ಅಂತದ್ದು ಕೂತ್ಕೋಬೇಡ್ರಿ, ನಿಮ್ಮ ಪ್ರಯತ್ನ ನೀವು ಪಡ್ತಾ ಇರ್ಬೇಕು ಅಷ್ಟೇ. ನಮ್ಮ ಗೌರ್ಮೆಂಟ್ ಹೇಳಿಲ್ಲ ನಾವು ಕೊಡ್ತೇವೆ ಜಾಬ್ ಅಂತ ಹೇಳ್ಬಿಟ್ಟು. ಹಾಗಾಗಿ ಸೊ ನಾವು ಏನಪ್ಪ ಅಂದ್ರೆ ನಮ್ಮ ಪ್ರಯತ್ನ ಮಾಡೋಣ. ಸಿಕ್ಕಿಲ್ವಾ, ಯಾರ್ಯಾರು ಫ್ರೆಂಡ್ಸ್ ಯಾರ್ಯಾರು ಕಂಪ್ನಿಲಿದ್ದೀರಾ, ಯಾರ್ಯಾರು ಇದ್ದೀರಾ ಅವ್ರಿಗೆ ಹೆಲ್ಪ್ ಮಾಡಿರಿ. ಕೆಲವೊಬ್ಬರು ಹೆಲ್ಪ್ ಮಾಡೋದ್ರಿಂದ ಏನು ಸಮಸ್ಯೆ ಆಗೋಲ್ಲ, ಯಾರಿಗೂ ತೊಂದರೆ ಆಗೋಲ್ಲ. ಸ್ವಲ್ಪ ರೆಫರ್ನು ಮಾಡಬೇಕು. ಯಾಕಂತಂದ್ರೆ ಸ್ವಲ್ಪ ಕಂಪ್ನಿಯವ್ರು ಇದ್ದಾಗ ಕೆಲವೊಬ್ಬರು ಫ್ರೆಂಡ್ಸ್ಗಳಿಗೆ ರೆಫರ್ ಮಾಡಿರಿ. ರೆಫರ್ ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಅವರು ನಮ್ಮ ಫ್ರೆಂಡ್ ಕೊಡಿಸಿದಾರಪ್ಪ ಅಂತ ಹೇಳ್ತಾರೆ ಹೆಸರು 4 ಮಂದಿ ಮುಂದೆ. ಸೊ ಅದು ಅಷ್ಟೊಂದು ನಾನು ಜಾಸ್ತಿ ಹೇಳೋಕೆ ಏನೂ ಇಲ್ಲ ಇಲ್ಲಿ. ಯಾಕಂತ ಕೇಳಿ ಭಾಳ ಬೇಜಾರಾಗಿಬಿಡ್ತು. ಯಾಕಂತಂದ್ರೆ ಅವರು ಓದ್ತಿದ್ದಾರೆ, 2ರಿಂದ 3 ಟೈಮ್ ಸೆಲೆಕ್ಷನ್ ಆದಾಗ ಮತ್ತೆ ಕೇಸ್ ಆಗಿದೆ, ಅದನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಅದ್ರ ಕಷ್ಟ ಅದು ಅವ್ರ ಮನೆಯಲ್ಲೂ. ಮತ್ತು ಆಮೇಲೆ ಸ್ಟ್ರೆಸ್ ಇದ್ದೇ ಇರುತ್ತಲ್ಲ, ಹೆಣ್ಮಕ್ಳು ಅಂತಂದಮೇಲೆ ಕಾಮನಾಗಿ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಅವರಿಗೆ. ಸೊ ಇನ್ನು ಮುಂದೆ ಈ ಥರ ಯಾವುದೂ ಅಹಿತಕರ ಘಟನೆಗಳು ಆಗಬಾರ್ದು ಅಂತ ನಂದು ಅಷ್ಟೇ ಆಸೆ, ಇನ್ನೇನಿಲ್ಲ. ಎಲ್ರಿಗೂ ಹೇಳೋದು ಒಂದೇ, ಓದ್ರಿ. ಸಿಕ್ಕಿಲ್ಲ ನಾಲೆಜ್ ಅಂತ ಯಾವನು ಕಸ್ಕೊಳ್ಳಲ್ಲ. 100% ನಿಮ್ಮ ನಾಲೆಜನ್ನು ನೀವು ಎಲ್ಲಾದರೂ ಹೋದ್ರೂ ನಿಮ್ಮ ಅದೇ ಬಂಡವಾಳ. ನೀವು 100% ಇದಕ್ಕಿಂತ ಹೆಚ್ಚಿಗೆ ಚೆನ್ನಾಗಿ ಮಾಡ್ಬೋದು, ನೀವು ದುಡ್ಡು ಗಳಿಸ್ಬೋದು. ಸೊ ಎಲ್ಲರೂ ಹೇಳೋದು ಒಂದೇ, ಎಲ್ಲರೂ ನೀಟಾಗಿ ಓದ್ರಿ. ಓದಿದ್ರೇನು ಲಾಸ್ ಆಗೋಲ್ಲ ಜೀವನದಾಗ. ನಮ್ಮ ಪ್ರಧಾನಮಂತ್ರಿ ಇದ್ದರು ಯಾರಪ್ಪ ಅಂತಂದ್ರೆ ಮನಮೋಹನ್ ಸಿಂಗ್ ಅವರು, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 75-80 ವರ್ಷ ಆದರೂ ಬಿಟ್ಟಿಲ್ಲ ಓದೋದು. ಮತ್ತು ಈಗ ಅವರು ದೇಶದ ಪ್ರಧಾನಮಂತ್ರಿಯಾಗಿ ಓದ್ತಾ ಇದ್ದಾರೆ. ನಾವು ಓದೋಣ, ಏನು ಓದೋದ್ರಿಂದ ತಪ್ಪಿಲ್ಲ. ಜಾಬ್ ಸಿಗಬೇಕಲ್ಲ, ಸ್ವಲ್ಪ ಕಷ್ಟ ವೇರಿಯೇಷನ್ ಆಗುತ್ತೆ, ಸ್ವಲ್ಪ ನಾವು ನೋಡ್ಕೊಂಡು ಓದ್ಕೋಬೇಕು ಅಷ್ಟೇ. ಇಲ್ಲಿ ಏನೂ ಇಲ್ಲ, ಯಾವುದು ಸಮಸ್ಯೆ ಇಲ್ಲ. ಸ್ವಲ್ಪ ಈಗ ಮನೆ ಕಡೆ ಒತ್ತಡ ಇರ್ತಾವೆ, ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗ್ಬೇಕು. ಈಗ ನಾವು ಮನೆ ಕಡೆ ಒತ್ತಡ ನಿಭಾಯಿಸಿಲ್ಲ ಅಂತಂದಮೇಲೆ ನೀವು ಅಲ್ಲಿ ಸರ್ಕಾರಿ ನೌಕರಿ ಆದಾಗ ಹೈಯರ್ ಆಫೀಸರ್ಗಳ ಕಡೆಯಿಂದ ಏನು ನೀವು ನಿಭಾಯಿಸೋಕ್ಕಾಗುತ್ತೆ ಪ್ರೆಷರ್ನ. ಅವಾಗ ಉಲ್ಟಾ ಅದು ಇನ್ಯಾಕಪ್ಪ ಇಲ್ಲಿ ಬಂದೆ ಅಂತ ಸಮಸ್ಯೆ ಮಾಡ್ಕೋತೀರ. ಹೇಳೋದು ಒಂದೇ, ನೀಟಾಗಿ ಓದ್ಕೊಳ್ರಿ, ಏನು ಸಮಸ್ಯೆ ಆಗೋಲ್ಲ. ಸ್ವಲ್ಪ ಟೈಮ್ ಆಗುತ್ತೆ, ಡಿಲೇ ಆಗುತ್ತೆ, ಆಗಲಿ, ಏನಿಲ್ಲ, ತೊಂದರೆ ಇಲ್ಲ. ನೀವು ಇನ್ನೂ 40 ವರ್ಷ ತನಕ ಟೈಮ್ ಕೊಡ್ತಾರೆ. ಗೌರ್ಮೆಂಟ್ ಹೇಳಿದೆ 2027 ತನಕ ಯಾವ್ಯಾವ ನೋಟಿಫಿಕೇಷನ್ ಆಗುತ್ತೆ ಪ್ರತಿಯೊಂದಕ್ಕೂ 3 ವರ್ಷ ಮತ್ತು 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ.
ಮತ್ತು ಹಾಗೆ ಇನ್ನೊಂದು ಏನಂತಂದರೆ ಯಾವುದೇ ಏನೇ ಇದ್ರೂ ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಜಾಬ್ ಬಗ್ಗೆ, ಪ್ರತಿಯೊಂದು ಗೌರ್ಮೆಂಟ್ ಜಾಬ್ ಬಗ್ಗೆ. ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ್ರಿ. ನೋಡೋಣ, ಅದಕ್ಕೆ ಸಾಧ್ಯ ಆದರೆ ನಾನು ಟೆಲಿಗ್ರಾಮ್ ಓಪನ್ ಮಾಡ್ತೀನಿ. ಒಂದು ವಾಟ್ಸಪ್ ಇದೆ, ಬಟ್ ವಾಟ್ಸಪ್ ಬೇಡ, ಟೆಲಿಗ್ರಾಮ್ ಮಾಡ್ತೀನಿ ಅಂತ ಅವಾಗ ಸ್ವಲ್ಪ ಜನ ಜಾಯ್ನ್ ಆಗ್ಕೊತೀರಂತ. ಓಕೆ, ಥ್ಯಾಂಕ್ ಯು.